ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ದಾಸನಪುರ. ಸುದ್ದಿ ಸ್ಪರ್ಶ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೊಡ್ತೇನೆ. ಇವತ್ತು ಶಾಸಕ ಮುನಿರತ್ನವರ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಮಾತನಾಡಲು ವಕೀಲರಾದ ಪುರುಷೋತ್ತಮ್ ಚಿಕ್ಕಗಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ. ಏನಿದು ಪ್ರಕರಣ ಸರ್, ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಮುನಿರತ್ನ ಪ್ರಭಾವಿ ಶಾಸಕ, ಅದರಲ್ಲೂ ಕೂಡ ಬಿಜೆಪಿನಲ್ಲಿ ಏನು ಸಂಪ್ರದಾಯ ಅಥವಾ ಒಂದು ಕ್ಲೀನ್ ಹ್ಯಾಂಡು ನಾವು ಅಂತ ಹೇಳ್ಕೊಳ್ಳೋಂಥ ಈ ದೇಶದಲ್ಲಿ ಯಾಕೆ ಬಿಜೆಪಿ ಶಾಸಕರ ಮೇಲೆ ಅತ್ಯಾಚಾರ ವಿಚಾರಗಳು ಬಂದಾಗ ಬಿಜೆಪಿನವರು ಒಬ್ರು ಪ್ರಶ್ನೆ ಮಾಡಲ್ಲ ಅನ್ನೋದು, ಇನ್ಕ್ಲೂಡಿಂಗ್ ಮಾಧ್ಯಮದಲ್ಲಿಯೂ ಕೂಡ ಚರ್ಚೆನೇ ಆಗಲ್ಲ. ದರ್ಶನ್ ಒಂದು ಕೈಯನ್ನ ಹಿಂಗಿಡ್ಕೊಂಡಿದ್ದ, ದರ್ಶನ್ ರಾತ್ರಿ ಮಲಗಿಲ್ಲ, ದರ್ಶನ್ ರಾತ್ರಿ ಹತ್ಕೊಂಡು ಸುರ್ಕೊಂಡಿದ್ದ ಅಂತ ಟಿವಿ ವಾಹಿನಿಗಳು ಬೆಂಬಿಡದೆ ಇದ್ದೇ ಬಿದ್ದಿದ್ದಾರೆ. ಆದ್ರೆ ಮುನಿರತ್ನ ಮಾಡಿರುವಂತ ಅತಿ ಹೇಯ ಏನು ಪ್ರಕರಣಗಳಿದ್ದಾವೆ, ಹನಿ ಟ್ರಾಪ್ ಇರ್ಬೋದು, ಜಾತಿ ನಿಂದನೆ ಆಗ್ಬೋದು, ಫ್ರಾಡ್ ಇರ್ಬೋದು, ಅಥವಾ ಏನು 420 ಇರ್ಬೋದು. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ಮುನಿರತ್ನ ಮೇಲೆ 8 ರಿಂದ 9 ಕೇಸಸ್ಗಳು ಇದಾವೆ. ಯಾಕೆ ಇವರು ಪ್ರಶ್ನೆನೇ ಮಾಡೋದಿಲ್ಲ? ಕುಮಾರಸ್ವಾಮಿ ಬೇಲ್ ಮೇಲಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಮಾಡವ್ರೆ. ಬಿಜೆಪಿನವರು ಕ್ಲೀನ್ ಹ್ಯಾಂಡು, ಬೇರೆ ಪಕ್ಷದವರು ಕ್ಲೀನ್ ಹ್ಯಾಂಡ್ ಅಲ್ಲ ಅನ್ನುವಂಥದ್ದು ಜನರಿಗೆ ಪ್ರತಿಬಿಂಬಿಸ್ತಾ ಇದ್ದಾರೆ. ಸೊ ಹಂಗಾಗಿ ಮುನಿರತ್ನ ಮೇಲೆ ಬಿದ್ದಿರುವಂತ ಕೇಸಸ್ಗಳಿದ್ದಾವೆ, ಬಹಳ ಗಂಭೀರವಾದಂತ ಪ್ರಕರಣಗಳು. ಸರ್, ಅದು ಒಂದು ವಿಶೇಷ ಪ್ರಕರಣ ಅಂತ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಅಂದ್ರೆ HIV ಸೋಂಕನ್ನು ಹರಡಿಸುವಂತ ಒಂದು ಟ್ರ್ಯಾಪ್ ಮಾಡುವಂಥದ್ದು, ಹನಿ ಟ್ರ್ಯಾಪ್ ಮಾಡುವಂಥದ್ದು. HIV ಮಹಿಳೆಯನ್ನ ಬಳಸಿಕೊಂಡು ತನ್ನದೇ ಜನಪ್ರತಿನಿಧಿಗಳ ಮೇಲೆ, ತನ್ನದೇ ನಾಯಕರ ಮೇಲೆ HIV ಹರಡಿಸುವಂತ, ಸೋಂಕು ಹರಡಿಸುವಂತ ಒಂದು ಷಡ್ಯಂತ್ರ ರೂಪಿಸಿರುವಂಥದ್ದು ನಡೀತಿರೋದು. ಅದ್ರ ಬಗ್ಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ವಿಶೇಷ ಅನ್ನೋದು? ಅದು ವಿಶೇಷ ಅನ್ನೋದಕ್ಕಿಂತ ಮುನಿರತ್ನ ವಿಶೇಷ. ಅದು ಮುನಿರತ್ನಗೆ ಅದ್ ಹೆಂಗ್ ತಲೆಗೆ ಬಂತೋ ಏನೋ ಗೊತ್ತಿಲ್ಲ, ಎದುರು ಪಾರ್ಟಿಗಳನ್ನ ಬಹಳ ನಾಜೂಕಾಗಿ ಅವರನ್ನ ಮುಗಿಸೋ ಅಂತ ತಂತ್ರ ಇದು. HIV ಹರಡಿಸಿ HIV ಒಬ್ಬ ಪರ್ಸನ್ ಇದೆ ಅಂತ ಹೇಳೋದೇ ಅಪರಾಧ. ಅಂಥದ್ರಲ್ಲಿ ಒಬ್ಬ ಏನು ಸುನಂದಮ್ಮ ಅನ್ನೋ ಒಬ್ಬ ಲೇಡಿನ ಅತ್ಯಾಚಾರ ಮಾಡಿ ಅವಳದು ವಿಡಿಯೋ ಮಾಡಿಕೊಂಡು ಅವಳನ್ನ ಬೆದರಿಕೆ ಮಾಡಿ ಅವಳಿಂದ ಇನ್ನೊಬ್ಬಳನ್ನ HIV ಪರ್ಸನ್ನ ಕರ್ಕೊಂಡ್ಬಂದು ಆಕೆಯಿಂದ ಹರಡಿಸೋದು. ಅಂದ್ರೆ ಇಲ್ಲಿ ಒಂದು ಆಕೆ ಮೇಲೆ ಅತ್ಯಾಚಾರ 376 IPC ನಲ್ಲಿ ಜುಲೈ 1 ಇಂದ ಮುಂದಕ್ಕೆ ಹೋಗಿರೋಂಥದ್ದು 376 ರಿಜಿಸ್ಟರ್ ಆಗಿದೆ FIR. ಅದ ನಂತರ ಹನಿ ಟ್ರ್ಯಾಪ್ ರಿಜಿಸ್ಟರ್ ಆಗಿದೆ. HIV ಹರಡಿಸಿರುವಂಥದ್ದು, ಹರಡಿಸೋದಕ್ಕೆ ಟ್ರೈ ಮಾಡಿರುವಂಥದ್ದು ಬಹಳ ಗುರುತರವಾದಂತ ಕೇಸ್. ಅದು IPC 406 ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ. ಹಂಗಾಗಿ HIV ಅನ್ನೋದು ಹೇಳುವಾಗೇನೆ ಜನರಿಗೆ ಭಯ ಇದೆ ಇವಾಗಲೂ ಕೂಡ. ಆ ಭಯನ ಇದನ್ನ ಈಸಿಯಾಗಿ ವೆಪನ್ ಆಗಿ ತಗೊಂಡ್ಬಿಟ್ಟ. ಒಬ್ಬ ವ್ಯಕ್ತಿನ ಮರ್ಡರ್ ಮಾಡೋದಕ್ಕೋ, ಈಗ ದರ್ಶನ್ ಮರ್ಡರ್ ಮಾಡಿರೋದು ವೆಪನ್ ಅಲ್ಲಿ, ಇನ್ನು ಲೈಕ್ ಟು ಬಿ ಮರ್ಡರ್ 302 ಅವನ ಮೇಲೆ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಸರಿ, ಮತ್ತೆ ಅಂದ್ರೆ ಇದು ಜನಪ್ರತಿನಿಧಿಗಳು ಹಂಗ್ ನೋಡಕ್ ಹೋದ್ರೆ HIV ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗಿರುವಂತ ಜವಾಬ್ದಾರಿ ಇರುವಂತವರು. ಹೌದೌದು. ಅದನ್ನ ಎಂಕೇಜ್ ಮಾಡ್ಕೊಂಡು ಆ ರೋಗನೇ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋ ಅದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಈಗ ಏನ್ ಕಾರಣ ಇರ್ಬೋದು? ಮತ್ತೆ ಈಗ ಈ ಪ್ರಕರಣನ
ಈ ಬಾಧೆಗೊಳಗಾಗಿರುವಂತವ್ರು ಈ ಏನೆಲ್ಲ ಅವ್ರನ್ನು ಪರಿಹಾರ ಹೇಗಿರುತ್ತೆ ಮತ್ತೆ ಕಾಲಂಗಳಲ್ಲಿ ಅವ್ರಿಗೆ ಸೆಕ್ಷನ್ಗಳಲ್ಲಿ ಅವ್ರಿಗೆ ಯಾವ ರೀತಿ ನ್ಯಾಯ ಸಿಗ್ಬಹುದು, ಎಲ್ಲೆಲ್ಲಿ ಹೋಗ್ಬೇಕು ಅವ್ರು ನ್ಯಾಯ ಪಡೆದುಕೊಳ್ಳೋಕೆ ಅನ್ನೋದು ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಈ ಕ್ಯಾಸ್ಟ್ ಇದೆಯಲ್ಲ, ಆ ಕ್ಯಾಸ್ಟ್ ಮತ್ತೆ ಅಧಿಕಾರ ಈ ಎರಡು ಈ ರೀತಿಯಾದಂತ ದರ್ಪನ ತೋರಿಸುತ್ತೆ. ಒಂದು ಮುನ್ರತ್ನ ನಾಯ್ಡು ಕಮ್ಯುನಿಟಿ, ದುಡ್ಡಿರುವಂತ ಕಮ್ಯುನಿಟಿ. ಎರಡನೇದು ಅಧಿಕಾರ ಇದೆ. ಅವರು ಕಾಂಗ್ರೆಸ್ ಅಲ್ಲಿ ಇದ್ದವರು, ಕಾಂಗ್ರೆಸ್ಸಿನಲ್ಲಿ ಅಧಿಕಾರದ ವಂಚಿತ ಆಗ್ಬಿಟ್ಟು ಪ್ಲಸ್ ಈ ತರದ್ ಎಲ್ಲನೂ ಕೂಡ ಕ್ರೈಮ್ ಇರೋದ್ರಿಂದಾನೇ ಬಿಜೆಪಿಗೆ ಹೋಗಿರೋದು. ಹನಿ ಟ್ರಾಫಿಕ್ ಈಗೇನೋ ಒಬ್ರು ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಈ ಮುನಿರತ್ನವರು ಏನೋ ಆ ತರದ್ದು ಒಂದು ಪ್ರಕರಣದಲ್ಲಿ ಬಹಿರಂಗ ಆಗಿದೆ. ಈ ತರದ ಎಷ್ಟೋ ಪ್ರಕರಣಗಳು ಆಗಿರಬಹುದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಬಾಧಿತರು ಅವರ ಮುಂದಿನ ಕಾನೂನು ಹೋರಾಟಗಳನ್ನು ಹೇಗ್ ಮಾಡ್ಬೋದು, ಈ ಪ್ರಕರಣದಲ್ಲಿ ಏನೆಲ್ಲ ಶಿಕ್ಷೆ ಆಗ, ಈ ತರದ್ದು ಒಂದು ಅಪರಾಧಿಗಳಿಗೆ ಏನ್ ಶಿಕ್ಷೆ ಆಗ್ಬೋದು ಕಾಲಂಗಳ ಅಡಿಯಲ್ಲಿ? ಅಲ್ಲ, ಈಗ ಇವರು ಮುನ್ರತ್ನ ಈಗ ಜಾತಿ ನಿಂದನೆ ಕೇಸಲ್ಲಿ ಸೆಕ್ಷನ್ 3 ಮೇಲೆನೆ ಇವ್ರು ಬೇಲ್ ತಗೊಂಡ್ಬಿಟ್ರು. 420 ಮೇಲೆ ಏನ್ ಗೋವಿಂದರಾಜು ಕಂಪ್ಲೇಂಟ್ ಕೊಟ್ಟಿದ್ದ ಅದ್ರ ಮೇಲೆ ಬೇಲ್ ತಗೊಂಡ್ಬಿಟ್ರು. 2 ಕೇಸ್, ಒಟ್ಟು 3 ಕೇಸ್ FIR ಆಗಿದೆ ಪ್ರೆಸೆಂಟ್. 2 ಕೇಸಲ್ಲಿ ಬೇಲ್ ತಗೊಂಡ್ಬಿಟ್ರು. ಜಾತಿ ನಿಂದನೆ ಕೇಸಲ್ಲೇ ಇವ್ರು ಬೇಲ್ ತಗೊಂಡಿದ್ದಾರೆ ಅಂದ್ರೆ ಇವ್ರು ಎಷ್ಟು ಪ್ರಭಾವಿಗಳಿರ್ಬೋದು? ಜಾತಿ ನಿಂದನೆ ಕೇಸಲ್ಲಿ 3 ತಿಂಗಳು ಬೇಲ್ ಕೊಡಂಗಿಲ್ಲ. ಓಪನ್, ಈಗ ಅವನು ಆಡಿಯೋ ರೆಕಾರ್ಡಿಂಗ್ ಆಗಿದೆ, ಕಂಪ್ಲೇಂಟ್ FIR ಆಗಿದೆ. ಅವರ ಶಾಸಕ ಅನ್ನೋ ಕಾರಣಕ್ಕಾಗಿ ಬೇಲ್ ತಗೊಂಡ್ಬಿಟ್ರು. ಈಗ ಅತ್ಯಾಚಾರ ಕೇಸ್ ಆಗಿದೆ, ಜೈಲ್ಗೆ ಹೋಗಿದ್ದಾನೆ, 12 ದಿನ ಕಸ್ಟಡಿ ಕೊಟ್ಟಿದ್ದಾರೆ, ಪರಪ್ನ ಜೈಲಿಗೆ ಹೋಗಿದ್ದಾನೆ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಇನ್ನ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ರಿಂದ 15 ದಿವಸ ರಿಟರ್ನ್ ಬಂದ್ಬಿಡ್ತಾನೆ. ಸಾಮಾನ್ಯ ಜನಕ್ಕೆ ಒಂದು ನ್ಯಾಯ, ಪೊಲಿಟಿಕಲ್ ಲೀಡರ್ಗಳಿಗೆ ಒಂದು ನ್ಯಾಯ. ಅಲ್ಲ ಸರ್, ಈ ಲೈಂಗಿಕ ಅಂದ್ರೆ ಈ HIV ಸೋಂಕಿತ ಮಹಿಳೆಯನ್ನು ಬಳಸ್ಕೊಂಡು ಮಾಡಿರುವಂತದ್ದು ಅಡಿಯಲ್ಲಿ ಏನಾದ್ರು ಪ್ರಕರಣ, ವಿಶೇಷ ಪ್ರಕರಣಗಳು ದಾಖಲಾಗಬಹುದಾ? ಆ ತರದ ದಾಖಲಾಗುತ್ತೆ. ಆದ್ರೆ ಅದಕ್ಕೆ ಪನಿಷ್ಮೆಂಟ್ ಅಂತಂದ್ರೆ ಯಾರಾದ್ರೂ ಅದು ಇಂಜೆಕ್ಟ್ ಆಗಿದ್ಯಾ, ಯಾರಿಗಾದ್ರೂ ಇಂಜೆಕ್ಟ್ ಆಗಿದ್ಯಾ? ಅವರು ಸುನಂದಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಸರಿ. ಆದ್ರೆ ಯಾರ್ಗ ಅದನ್ನ ಇಂಜೆಕ್ಟ್ ಮಾಡಿದ್ದಾರೆ, ಯಾರದನ್ನ ಎಫೆಕ್ಟ್ ಆಗಿದೆ ಅನ್ನೋದು ಅವ್ರ ಕಂಪ್ಲೇಂಟ್ ಕೊಡ್ಬೇಕು. ಈಗ ಈ ತರದ್ ನನಗಾಗಿದೆ ಅಂತ ಯಾರು ಕೊಡ್ತಾರೆ? ಈಗ ನನಗೆ HIV ಇದೆ ಅಂತೇಳಿ ಬಂದು ಓಪನ್ ಆಗಿ ಮೀಡಿಯಾ ಮುಂದೆ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ? ಹಂಗ್ ಕೊಡಕ್ಕೂ ಬರೋದಿಲ್ಲ. ಸೊ ಹಂಗಾಗಿ ಆ ಕೇಸ್ ಬಿದ್ದೋಗುತ್ತೆ. ಅವ್ರನ್ನ ಏನೋ ಹನಿ ಟ್ರಾಪ್ ಕೇಸು ಬಿದ್ದೋಗುತ್ತೆ, HIV ಏನು ಈ ತರದ್ ಮಾಡಿದಾರೆ ಅನ್ನೋದು ಬಿದ್ದೋಗುತ್ತೆ, 420 ಕೇಸು ಬಿದ್ದೋಗುತ್ತೆ, ಜಾತಿ ನಿಂದನೆ ಕೇಸು ಬಿದ್ದೋಗುತ್ತೆ. ಮುನ್ರತ್ನ ಕ್ಲೀನ್ ಹ್ಯಾಂಡ್ ಆಗ್ಬಿಡ್ತಾನೆ. ಅಂದ್ರೆ ಬಲಿಷ್ಠರ ಹಂಗಾದ್ರೆ ಏನೇ ಮಾಡಿದ್ರು ನಮ್ಮ ಕಾನೂನು ಅಡಿಯಲ್ಲಿ ಸುರಕ್ಷಿತವಾಗಿ ಇರಬಹುದು ಅಂತನ? ಬಹುಶಃ ಸಾಮಾನ್ಯ ಜನ ಸ್ಟೇಷನ್ಗೆ ಹೋದ್ರೆ ನಿಂತ್ಕೊಂಡೇ ಇರ್ಬೇಕು. ಮುನ್ರತ್ನ ಅಂತವ್ರು ಸ್ಟೇಷನ್ಗೆ ಬಂದ್ರೆ ಕರೆದು ಊಟ ಕೊಟ್ಟು ಆಫೀಸಲ್ಲಿ ಕುತ್ಕೊಂಡು ಕಳಿಸ್ಕೊಡ್ತಾರೆ. ಮುನ್ರತ್ನಗೂ ಹಂಗೆ ಮಾಡಿರೋದು. ನಾನು ಒಂದು ಈಗ ಕೇಸಸ್ ಅವ್ರ ಮುನ್ರತ್ನ ಮೇಲೆ ಆಲ್ರೆಡಿ ಎಕ್ಸಿಸ್ಟ್ ಇರುವಂತ ಒಂದು FIR ನಾನು ಓದ್ಬಿಡ್ತೀನಿ ಕೇಳಿ. ಈಗ ಆಲ್ರೆಡಿ 376, 354, 354C, 504, 506, ಈಗ ಇನ್ನೊಂದು 120B ಕ್ರಿಮಿನಲ್ ಕನ್ಸ್ಪಿರೆನ್ಸಿ. ಮುನ್ರತ್ನ ಮೈಂಡು ಕ್ರಿಮಿನಲ್ ಆಗಿದೆ ಅಂತೇಳಿ 120B IPC ನಲ್ಲಿ ಹಾಕಿದ್ದಾರೆ. ಅವನ ಮೈಂಡ್ ಅಲ್ಲಿ ಹೆಂಗ್ ಕ್ರಿಮಿನಲ್ ಮೈಂಡ್ ಸೆಟ್ ಇವ್ರನ್ನ ಮಾಡ್ಬೋದು ಅನ್ನೋದನ್ನ ಇರೋದಕ್ಕೆ ಹಾಕಿದ್ದಾರೆ. ಇದು ಹೊರತಾಗಿ ಈಗ ಆಲ್ರೆಡಿ ಬೇರೆ ಕೇಸಸ್ ಯಾವ್ದಿದಾವೆ ಅಂತಂದ್ರೆ ಒಂದು ಲಿಸ್ಟ್ ಇದೆ, ಓದ್ಬಿಡ್ತೀವಿ ತಾವು ಪರ್ಮಿಷನ್ ಕೊಟ್ರೆ. ಖಂಡಿತ ಓದಿ. ಕ್ರೈಮ್ ನಂಬರ್ 119/23 ರಾಜರಾಜೇಶ್ವರ ನಗರ ಪೊಲೀಸ್ ಸ್ಟೇಷನ್. ಇದು 2nd ACMM ಬೆಂಗಳೂರಲ್ಲಿ ಪೆಂಡಿಂಗ್ ಇದೆ. ಯಾವ ಸೆಕ್ಷನ್? 123/1, 123/2 RP ಆಕ್ಟ್ ಅಂತ.
ಕ್ರೈಮ್ ನಂಬರ್ 109/23 ರಾಜರಾಜೇಶ್ವರ ನಗರ ಪೊಲೀಸ್ ಸ್ಟೇಷನ್, ಅದು ಸೆಕೆಂಡ್ AIC ಮೆಮೊಲಿ, ಸೆಕ್ಷನ್ 117 153A, ಸೆಕ್ಷನ್ 125 ಆಫ್ RP ಆಕ್ಟ್. ಕ್ರೈಮ್ ನಂಬರ್ 33/23 ಜಾಲಹಳ್ಳಿ ಪೊಲೀಸ್ ಸ್ಟೇಷನ್, PCR ನಂಬರ್ 12745 2022, ಅದು ASMM ಅಲ್ಲಿ IT ಆಕ್ಟ್ ಅಲ್ಲಿ ಅದು 292 354B 534 ಸೆಕ್ಷನ್ 67 ಆಫ್ IT ಆಕ್ಟ್. PCR 7674/22 ಅದು 42 ACMM ಕೋರ್ಟ್ ಅಲ್ಲಿ ಇದೆ, ಅದು IT ಆಕ್ಟ್ ಅಲ್ಲಿ ಸಂಬಂಧಪಟ್ಟಿದ್ದು. ಕ್ರೈಮ್ ನಂಬರ್ 222/2018 ಅಂತೇಳಿ ಅದು CC ಆಗಿದೆ 3791 2021ರಲ್ಲಿ. ಕ್ರೈಮ್ ನಂಬರ್ 55 ಅದು ಜಾಲಹಳ್ಳಿನಲ್ಲಿ ಇದೆ, ಅದು 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಇದೆ. 171F 171H ಇದು ಇದೆ. ಕ್ರೈಮ್ ನಂಬರ್ 4 ಆಫ್ 2011 ಇದು BMTF ಪೊಲೀಸ್ ಸ್ಟೇಷನ್, ಟ್ರಾನ್ಸ್ಫರ್ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಇದು ಸ್ಪೆಷಲ್ ಕೇಸು 106/18 473/18 511/18. ಈ ರೀತಿಯಾಗಿ ಏನು ಮುನ್ರತ್ನ ಮೇಲೆ ಸಾಕಷ್ಟು ಕೇಸುಗಳು ಅವನ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಇರುವಂತದ್ದು. ಇದು ಇಲ್ಲಿ ಮುನಿರತ್ನ ವರ್ಸಸ್ ಸೆಕ್ಷನ್ಗಳು, ಇದು ಯಾರು ಗೆಲ್ತಾರ ಅನ್ನೋದು ಬಹಳ ಕುತೂಹಲ ಅನ್ಸುತ್ತೆ. ಇಲ್ಲಿ ಮುನಿರತ್ನ ಗೆದ್ರೆ ಹಂಗಂದ್ರೆ ಸೆಕ್ಷನ್ಗಳಿಗೆ ಇದಿಲ್ಲ, ಶಕ್ತಿ ಇಲ್ಲ ಅಂತ ಅರ್ಥ ಆಗುತ್ತೆ. ನೀವು ಯಾವುದೇ ಕಾನೂನುಗಳನ್ನ ಈಗ IPC ನಲ್ಲಿ 512 ಸೆಕ್ಷನ್ಗಳಿದೆ, ಅಷ್ಟು ಸೆಕ್ಷನ್ಗಳು ಹಾಕಿದ್ರು ಕೂಡ ಅವನು ಹೊರಗಡೆ ಬರ್ತಾನೆ. ಹಂಗಂದ್ರೆ ಸೆಕ್ಷನ್ಗಳಿಂದ ಸ್ಟ್ರಾಂಗ್ ಅಧಿಕಾರಿಗಳು ಖಂಡಿತ ಅದೇ ರೀತಿ ನಮ್ ಕಣ್ಣು ಕಾಣಿಸ್ತಾ ಇರೋದು ಅದೇ ರೀತಿ. ಆದ್ರೆ ನ್ಯಾಯಾಲಯಗಳು ಇಂಥವರನ್ನ ಪನಿಷ್ ಮಾಡಬೇಕು. ಕಾಲಗಳನ್ನ ಎತ್ತಿಡುವಂತ ಕಾಲಂಗಳನ್ನ ಸೆಕ್ಷನ್ ಎತ್ತಿಡುವಂತ ಅದಕ್ಕೊಂದು ಘನತೆ ಕೊಡುವಂತ ನ್ಯಾಯಾಲಯಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಅದನ್ನ ನ್ಯಾಯಾಲಯಗಳು ಪ್ರಮುಖ ಪಾತ್ರ ವಹಿಸ್ತವೆ. ಆದ್ರೆ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ ವಿಟ್ನೆಸ್ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ ಕೋರ್ಟ್ಗೆ. ಇಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಆಗ್ತದೆ. ಅಧಿಕಾರಿಗಳ ಪಾತ್ರ ಮುಖ್ಯ ಆಗೋದ್ರ ಜೊತೆಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತುಂಬಾ ಮುಖ್ಯ, ವಿಟ್ನೆಸ್ ಎವಿಡೆನ್ಸ್ ತುಂಬಾ ಮುಖ್ಯ. ನೀವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಣ ಮಾಡುವಂತ ಸಾಕ್ಷ್ಯಾಧಾರಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಹಾಕ್ಬೇಕು. ಅದು ಯಾರು ಜವಾಬ್ದಾರಿ? ಅದು ಇನ್ವೆಸ್ಟಿಗೇಷನ್ ಆಫೀಸರ್, ಪೊಲೀಸರು. ಈಗ ಪೊಲೀಸರು MLA ಅಡಿನೆಲ್ಲ ಬರ್ತಾರೆ. ಈಗ ರಾಜರಾಜೇಶ್ವರ ನಗರ ಸ್ಟೇಷನ್ ಅಲ್ಲಿ ಅವರೇ MLA, ಅವ್ರು ಹೇಳ್ದಂಗ ಅವ್ರು ಯಾರೋ ಕೇಳಿರ್ತಾರೆ, ಏನೋ ಮಾಡಿರ್ತಾರೆ, ಹಾಕ್ಸ್ಕೊಂಡಿರ್ತಾರೆ ಸ್ಟೇಷನ್ಗೆ, ಅವ್ರು ಹೇಳ್ದಂಗ ಕೇಳ್ಬೇಕಲ್ಲ. ಅಂದ್ರೆ ಇಲ್ಲಿ ಕಾನೂನು ಅಧಿಕಾರಕ್ಕಿಂತ ಇಲ್ಲಿ ಏನು ಭ್ರಷ್ಟಾಚಾರ ಮತ್ತೆ ಈ ತರದ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ಗಳೇ ವೈವಿಕರಣಗೊಳ್ತವೆ, ಮತ್ತೆ ಅದೇ ಪ್ರಜ್ವಲಿಸ್ತವೆ, ಮತ್ತೆ ಅವು ಬಲಿಷ್ಠವಾಗಿದ್ದಾವೆ ಅಂತ ಒಂದು ಇಂಡಿಕೇಟ್ ಆಗ್ತಾ ಇದೆ. ಹೌದು, ನೀವು ಯಾವುದೇ ಪ್ರಕರಣಗಳನ್ನ ತಗೊಳ್ಳಿ. ಈಗ ರೇಪ್ ಕೇಸ್ಗಳು ಎಷ್ಟು ಪರ್ಸೆಂಟೇಜ್ ಅವರಿಗೆ ಪನಿಷ್ಮೆಂಟ್ ಆಗಿದ್ದಾವೆ, ಅಟ್ರಾಸಿಟಿ ಎಷ್ಟು ಪನಿಷ್ಮೆಂಟ್ ಆಗಿದ್ದಾವೆ, ಯಾವ ನಾಯಕರ ಮೇಲೆ, ಯಾವ ಪೊಲಿಟಿಕಲ್ ನಾಯಕರುಗಳ ಮೇಲೆ ಕೇಸ್ ಇಲ್ಲ. ಎಲ್ಲ ಪೊಲಿಟಿಕಲ್ ನಾಯಕರ ಮೇಲೆ ಕೇಸ್ ಇದಾವೆ. ಹೆಂಗ್ ಬಚಾವ್ ಆಗ್ತಾ ಇದ್ದಾರೆ? ಉತ್ತರ ಅದೇ ಅಲ್ವಾ? ಅಂದ್ರೆ ಅಧಿಕಾರ ದುಡ್ಡು ಇದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಈಸಿಯಾಗಿ ಬಚಾವ್ ಆಗ್ಬೋದು. ಕಣ್ಣು ಮುಂದೆನೆ ಕಾನೂನುಗಳು ಸೋಲ್ತವೆ, ಸೆಕ್ಷನ್ಗಳು ದುರ್ಬಲಗೊಳ್ತವೆ. ಇದು ಮುಂದಿನ ತಲೆಮಾರಿಗೆ, ಮುಂದಿನ ಯೂತ್ಗೆ ನಾವೇನು ಸಂದೇಶ ಕೊಟ್ಟಂಗೆ ಆಗ್ತದೆ? ನೀವು ಈಗ ಕಳ್ತನದ ಕೇಸು ಇಷ್ಟು ದಿವಸ ಪನಿಷ್ಮೆಂಟ್ ಇತ್ತು, ಈಗ BNS ಬಂದಿದೆ. BNS ಅಲ್ಲಿ ಕಳ್ತನ ಕೇಸ್ನ ಈಸಿಯಾಗಿ ಬಿಟ್ಬಿಡ್ಬೋದು. ಈಗ ಮಾಲ್ನ ವಶಪಡಿಸ್ಕೊಂಡ್ರೆ ತಪ್ಪಾಯ್ತು ಸ್ವಾಮಿ ಅಂತ ಜಡ್ಜ್ನ ಕೇಳ್ಕೊಂಡ್ರೆ ದಂಡ ಹಾಕಿ ಬಿಟ್ಬಿಡ್ತಾರೆ. ಈಗ ನೋಡಿ, ನೀವು BNS ಅಲ್ಲಿ 3 ವರ್ಷದಿಂದ 5 ವರ್ಷದ ಒಳಗಡೆ ಇರುವಂತ ಕೇಸಸ್ಗಳನ್ನ ಅರೆಸ್ಟ್ ಮಾಡಬೇಡಿ ಅಂತಾರೆ. ಇದು ಏನು ಸೂಚನೆ? ಇದು
ನನ್ನ ಪ್ರಶ್ನೆ ಏನಂದ್ರೆ ಏನಾಗ್ಬೋದು ಅಂತ ಈ ತರದ್ದು ಆದ್ರೆ ಅಲ್ಲಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಇಡೀ ದೇಶದಲ್ಲಿ 7 ವರ್ಷಕ್ಕಿಂತ ಜಾಸ್ತಿ ಇರೋ ಪನಿಷ್ಮೆಂಟ್ಗಳು ಎಷ್ಟು ಅಫೆನ್ಸ್ ಆಗ್ತವೆ? 2-3% ಅಫೆನ್ಸ್ಗಳಾಗ್ತವೆ. 7 ವರ್ಷದ ಒಳಗಡೆ ಇರುವಂತವೇ ಹೆಚ್ಚಾಗುತ್ತೆ. ಅದಕ್ಕೆ ನೀವು ಅರೆಸ್ಟ್ ಮಾಡಬೇಡಿ ಅಂತ ಮಾಡ್ಬಿಟ್ರಿ. ಅವರು ಅದನ್ನ ಮತ್ತಷ್ಟು ಎನ್ಕರೇಜ್ ಮಾಡಿ ಪಾಸಿಟಿವ್ ತಗೊಂಡು ಅದೊಂದು ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಗೇನು ಆಗಲ್ಲ, ಅರೆಸ್ಟ್ ಆಗಲ್ಲ. ಇದೇ ನಮ್ಗೆ ಈಗ ಅಧಿಕಾರಿಗಳು ಮುನಿರತ್ನ, ದರ್ಶನ್, ಇನ್ನೊಬ್ರು ಕುಮಾರಸ್ವಾಮಿ, ಯಡಿಯೂರಪ್ಪ, ಇವ್ರಿಗೆ ಅಂದ್ರೆ ಈ ಪೊಲಿಟಿಕಲ್ ಇರೋರ್ಗೆ ಈಸಿ ಆಗೋಯ್ತು. ಈಗ ಫೋನ್ ಮಾಡೋದು ಯಾರಿಗೋ, ಅರೆಸ್ಟ್ ಮಾಡಿದ್ದೀರಾ, ನಿಮ್ಗೆ ಮಾಡ್ಕೊತೀರಿ, ಬಿಡ್ರಿ ಅವ್ರ ಕೈಲಿ ಮಾಡಿಸ್ತಾರೆ, ಬಿಟ್ಟು ಕಳಿಸ್ತಾರೆ. ಇದು ದಂಧೆ ಆಗ್ಬಿಟ್ಟಿದೆ ಕ್ರೈಮ್ ಅನ್ನುವಂಥದ್ದು. ಮತ್ತೆ ದುಡ್ಡು ವಸೂಲಿ ಮಾಡ್ಕೊಳ್ಳೋದು, ಅವರ ಮೋಜು ಮಸ್ತಿ, ಇವೆಲ್ಲ ತಡೆಗಟ್ಟೋಕೆ ಸಾಧ್ಯ ಆಗಲ್ವಾ? ತಡೆಗಟ್ಟೋ ನಿಟ್ಟಿನಲ್ಲಿ ಏನ್ ಮಾಡ್ಬೋದು? ಹಂಗಾದ್ರೆ ಜನ ಪ್ರಾಮಾಣಿಕವಾಗಿ ಕಲ್ತ್ಕೊಳ್ಬೇಕಾಗಿದೆ. ಕಾನೂನು ಇನ್ನೊಂದಷ್ಟು ಗಟ್ಟಿ ಆಗ್ಬೇಕಾಗಿದೆ. ಇದು ತುಂಬಾ ಮುಖ್ಯ ನನಗೆ. ಅದು ಜನರು ಕಾನೂನು ತಿಳ್ಕೊಳ್ಬೇಕು. ಕಾನೂನು ಗಟ್ಟಿ ಇದೆ, ಬಟ್ ಜನಗಳು ಅದನ್ನು ಫಾಲೋ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು ಫೇಲ್ಯೂರ್ ಆಗ್ತಾ ಇದೆ. ಅದು ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ. ಅಧಿಕಾರಿಗಳಿಗೆ ಯಾರು ಮಾಧ್ಯಮಗಳು ಕೂಡ ಅದನ್ನ ಪ್ರಶ್ನೆ ಮಾಡ್ಬೇಕು. ಒಂದ್ ಕಡೆ ಸ್ಮೂತ್ ಹೇಳ್ತಾರೆ, ಇನ್ನೊಂದ್ ಕಡೆ ಅದು ಮುಂದರತ್ನ ಮೇಲೆ ಯಾವ ಮಾಧ್ಯಮ ಇಂಚಿಂಚು ವರದಿ ಮಾಡ್ತವೆ. ದರ್ಶನ್ ವಿಚಾರದಲ್ಲಿ ಹಿಂದೆ ಹೋದ್ರು ವಿಡಿಯೋಗಳು ಮಾಡ್ಕೊಂಡು. ಮುಂದರತ್ನ ಮೇಲೆ ಯಾಕೆ ಹೋಗಿಲ್ಲ? ಯಾವ್ದು ಸ್ವತಂತ್ರ ಮಾಧ್ಯಮಗಳ ಉಳಿದಿಲ್ವಲ್ಲ, ಎಲ್ಲವೂ ರಾಜಕೀಯ ಪ್ರೇರಿತ. ಎಲ್ಲಾನು ಪ್ರಶ್ನೆ ಮಾಡ್ತಾ ಇಲ್ಲ, ಹೋಗ್ಬೇಕಲ್ಲ. ಅಟ್ರಾಸಿಟಿ ಕೇಸ್ ಆಗಿದೆ ಮುನಿರತ್ನ ಮೇಲೆ, ಹನಿ ಟ್ರಾಪ್ ಕೇಸ್ ಆಗಿದೆ ಮುನಿರತ್ನ ಮೇಲೆ, ಬಹಳ ಗಂಭೀರ ಕೇಸ್ ಆಗಿದೆ, ಪ್ರಕರಣನೇ ಇವೆಲ್ಲವೂ. 420 ಆಗಿದೆ, ಕ್ರಿಮಿನಲ್ ಕನ್ಸಿಡೆನ್ಸಿ ಆಗಿದೆ, ರೇಪ್ ಕೇಸ್ ಆಗಿದೆ, ಎಲ್ಲವೂ ಕೇಸ್ ಆಗಿದೆ. ಆದ್ರೆ ಅವ್ರ ಹಿಂದೆ ಬಿದ್ದು ನ್ಯೂಸ್ ಮಾಡುವಂಥದ್ದು ನೀವು ಅಟ್ಲೀಸ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ಮುನಿರತ್ನ ಪ್ರಕರಣವನ್ನು ಮುಂದಿಟ್ಕೊಂಡು ನಮ್ಮ ಸಮಾಜ ಎತ್ತೋಗ್ತಿದೆ, ಕಾನೂನುಗಳು ಹೇಗೆ ದುರ್ಬಲ ಆಗ್ತಿದೆ, ನಮ್ಮ ಕಾನೂನುಗಳನ್ನು ರಕ್ಷಿಸಬೇಕಾದಂಥ ಸಮಾಜವನ್ನು ಮುನ್ನಡೆಸಬೇಕಾದಂತಹ ಅಧಿಕಾರಿ ವರ್ಗ, ನ್ಯಾಯಾಲಯ, ಮಾಧ್ಯಮ ವರ್ಗ, ಅದರ ಜವಾಬ್ದಾರಿಗಳೇನನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದಂಥ ಪುರುಷೋತ್ತಮ್ ಚಿಕ್ಕಳ್ಳಿ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀನಿ.